ಎತ್ತ ಸಾಗುತ್ತಿದೆ ದೇಶ ಪ್ರೇಮ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ವಿಚಾರ ಮಾಡಬೇಕಾಗಿದೆ. ಅಖಂಡ ಭಾರತವನ್ನು ತುಂಡರಿಸಿ ಲಕ್ಷಾಂತರ ಜನರ ಮರಣ ಹೋಮ ಆಯ್ತಲ್ಲ, ಅದಕ್ಕೋಸ್ಕರ ನಾನು ದುಃಖ ಪಡಬೇಕು, ಅಥವಾ ಈ ಕೆಂಪು ಮೂತಿಯವರು ಬ್ರಿಟಿಷರಿಂದ ಈ ಕರಿಮೂತಿಯ ಬ್ರಿಟಿಷರಿಗೆ ಅಧಿಕಾರ ಹಸ್ತಾಂತರ ಆಗಿ ಸ್ವತಂತ್ರ ಸಿಕ್ಕ್ಯದ ಅಂತ ಹೇಳಿ ನಾನು ಖುಷಿ ಪಡಬೇಕು, ಒಂದು ಅರ್ಥ ಆಗಲ್ಲ. ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದ್ದಲ್ಲ. ಸ್ವತಂತ್ರ ಸಿಕ್ಕಿದ ನಂತರ ಏನು ಈ ಕರಿಯ ಮೂತಿಯವರು ಬ್ರಿಟಿಷರು ಬಂದರಲ್ಲ, ಪ್ರತಿಯೊಂದು ಹಂತದಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಆಗ್ತಾ ಬಂತು, ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ಆಗ್ತಾ ಬಂತು. ಆದರೂ ಸಹಿತ ಇಲ್ಲಿಗೇನಾದ್ರೂ ನಿಂತದಂತ ಕೇಳಿದ್ರೆ ಪ್ರತಿಯೊಂದು ಹಂತದಲ್ಲಿಲ್ಲ. ಮುಂಚೆ ಈ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡ್ತಿದ್ರು, ಈಗ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಏನು ನೀರು ಬಿಡ್ತಾರಲ್ಲ ಪಂಪ್ ಆಪರೇಟರ್ ಅವ್ರು ಹಿಡಿದು ಪ್ರತಿಯೊಂದು ದೊಡ್ಡ ದೊಡ್ಡ ಅಧಿಕಾರಿಗಳವರೆಗೂ ಲಂಚ ಸ್ವೀಕಾರ ಮಾಡ್ಲಿಕತ್ತಾರ ಅಂತಂದ್ರೆ ಎತ್ತ ಸಾಗ್ಲಿಕ್ಕತ್ತದ ಅಂತ ಹೇಳಿ ತಿಳಿಯಲಾಗದು. ಪ್ರತಿಯೊಬ್ರು ಕೂಡ ಇವತ್ತು ಸ್ವತಂತ್ರ ದಿನಾಚರಣೆ ಅಂತ ಹೇಳಿ ಪ್ರತಿ ಕಚೇರಿ ಮೇಲೆ ಕಚೇರಿ ಹತ್ರ ಧ್ವಜಾರೋಹಣ ಮಾಡ್ತಾರ, ದೇಶ ಪ್ರೇಮ ಮರಿತಾರ. ನಾಚಿಕೆ ಆಗಲ್ವ ಅವರಿಗೆ? ದೇಶ ಪ್ರೇಮ ಮರಿಲಿಕ್ಕೆ ಅವ್ರಿಗೆ ಏನಾದ್ರು ಸ್ವಲ್ಪ ಅರ್ಹತೆ ಇದೆ ಅಂತ ಪ್ರತಿಯೊಬ್ರು ವಿಚಾರ ಮಾಡ್ಬೇಕಲ್ಲ. ಈ ಸ್ವತಂತ್ರ ಭಾರತಕ್ಕೆ ಸ್ವತಂತ್ರ ಸಿಗಬೇಕು ಅಂತಂದ್ರೆ ಲಕ್ಷಾಂತರ ಜನ ತಮ್ಮ ಪ್ರಾಣವನ್ನು ಕೊಟ್ಟು ಈ ಭೂಮಿಗೆ ರಕ್ತ ಚೆಲ್ಲಿದ್ರು. ತಮ್ಮ ಹದಿಹರಿಯವನ್ನೇ ಬಿಟ್ಟು, ಮದುವೆ ಬಿಟ್ಟು, ಪ್ರತಿಯೊಂದು ಸಂಸಾರ ಬಿಟ್ಟು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಂತ ಲಕ್ಷಾಂತರ ಜನರ ಅಂತ ಭಾರತದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋಂಥ ಒಂದು ವಿಚಾರ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಮೊದಲ ಲಂಚ ಬೇಕು ಅಂತ ಹೇಳಿ ಕೈ ಹೊಡ್ತಾರೆ ಅಂತಂದ್ರೆ ಯಾವ ಪುರುಷಾರ್ಥಕ್ಕಾಗಿ ಇವರು ದೇಶ ಪ್ರೇಮ ಮೆರಿಬೇಕನ್ನೋದೇ ಗೊತ್ತಾಗಲ್ಲ. ಅವರಷ್ಟೇ ಅಲ್ಲ, ಪ್ರತಿಯೊಬ್ಬ ರಾಜಕಾರಣಿಗಳು ಸಹಿತ ಏನು ಡಂಬರಾಟ ಮಾಡ್ತಾರಂತಂದ್ರ, ಇಲ್ಲ ನಾವು ಜನಸೇವೆ ಮಾಡೋರಿದೀವಿ ಅಂತ ಹೇಳಿ ಬರ್ತಾರ. ಆದ್ರೆ ಜನಸೇವೆ ಮುಖವಾಡ ಹಾಕೊಂಡು ಬರ್ತಾರ. ಆದ್ರೆ ದಿನೇ ಹೋಗ್ತಾ ದೊಡ್ಡ ಬಿಸಿನೆಸ್ಗಳು ಮಾಡ್ಕೊಂಡ್ ಬರ್ತಿರ್ತಾರ. ಎಂತ ವಿಪರ್ಯಾಸ ಅಲ್ಲ. ಜನಸೇವೆ ಮಾಡಿರುವಂತ MLAಗಳು MP ಗಳು ಕೋಟ್ಯಾಂತರ ರೂಪಾಯಿ ನಿಮ್ಮ ಹತ್ರ ಆಸ್ತಿ ಇದ್ರು ಸಹಿತ ಸರ್ಕಾರ ನಿಮಗೆ ಕಾರ್ ಕೊಡ್ತದ, ಬಂಗ್ಲೆ ಕೊಡ್ತದ, ಪೆಟ್ರೋಲ್ ಡೀಸೆಲ್ ಕೊಡ್ತದ, ಮತ್ತೆ ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ವ್ಯವಸ್ಥೆ ಮಾಡ್ತದ. ಅದು ಅಷ್ಟೇ ಅಲ್ಲ, ತಮಗೆ ತಿಂಗಳ ಭತ್ಯೆ ಕೂಡ ಕೊಡ್ತದ. ಆದ್ರೂ ಸಹಿತ ನೀವು ಲಕ್ಷಾಂತರ ರೂಪಾಯಿ ಪೇಮೆಂಟ್ ತಗೊಂತಿದ್ದೀರಂತಂದ್ರೆ ನಾಚಿಕೆ ಆಗಲ್ಲ? ಬಿಟ್ಕೊಡ್ಬೇಕಲ್ವಾ? ನೀವು ಲಕ್ಷಾಂತರ ರೂಪಾಯಿ ನಿಮಗೇನಪ್ಪ ಅಂದ್ರೆ ನೀವು ಕೋಟ್ಯಾಧಿಪತಿ ಇದ್ದೀರಿ, ಆದ್ರೂ ಸಹಿತ ಸೇವೆ ಮಾಡ್ತೀನಿ ಅಂತ ಹೇಳಿ ಡೊಂಬರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರಲ್ಲ, ಆದ್ರೆ ಸರ್ಕಾರ ಸಂಬಳ ನಿಮಗೆ ಯಾಕೆ ಅಂತ ಹೇಳಿ. ಈ ಏನು ಅಧಿಕಾರಿಗಳರಲ್ಲ, ಈ ಏನು ರಾಜಕಾರಣಿಗಳರಲ್ಲ, MLAಗಳು MP ಗಳು, ಅದೇ ರೀತಿ ಒಬ್ಬ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆಯ್ಕೆ ಆಗಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಯಾಕೆ ಸಂಬಳ ಇಲ್ಲ? ಸಮಾನತೆ ಬೇಕಲ್ಲ. ಅವ್ರಿಗೆ ಸಂಬಳ ಅದ, ಅವರು ಕೂಡ ಜನಪ್ರತಿನಿಧಿಯಿಂದ ಆಯ್ಕೆ ಮಾಡ್ಕೊಂಡಿರ್ತಾರೆ, ಜನರು ಆಯ್ಕೆ ಮಾಡಿರ್ತಾರೆ. ಅದೇ ರೀತಿ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಆಗಿರ್ತಾರಲ್ಲ, ಅವ್ರಿಗೆ ಯಾಕೆ ಸಂಬಳ ಫಿಕ್ಸ್ ಮಾಡಲಿಲ್ಲ? ಎಲ್ಲಿದೆ ಸಮಾನತೆ ಅಂತೇಳಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರನೇ ಗ್ರಾಮ ಪಂಚಾಯತಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಲೂಟಿ ಆಗ್ಲಿಕ್ಕತ್ತದ. ಈ ಗ್ರಾಮ ಪಂಚಾಯತಿ ಸದಸ್ಯ ಅವನು ಕೂಡ ನಾನು ಜನಸೇವೆ ಮಾಡ್ತೀನಿ ಅಂತ ಹೇಳಿ ಬರ್ತಾನೆ, ಎಲ್ರಿಗೆ ಹೆಂಡ ದುಡ್ಡು ಕೊಡ್ತಾನ, ಆರಿಸಿ ಬಂದಂತ ಅನುದಾನ ಲೂಟಿ ಹೊಡಿತಾರೆ ಅಂತಂದ್ರೆ ಎತ್ತ ಸಾಗ್ತಿದೆ ಅಂತ ಹೇಳಿ. ಇಡೀ ಭಾರತದಲ್ಲಿ ಅನೇಕ ಪ್ರಕರಣಗಳವ. ಇಡೀ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿ ಅನೇಕ ಪ್ರಕರಣಗಳು ಭ್ರಷ್ಟಾಚಾರದ ಬಗ್ಗೆ. ಒಬ್ಬನಿಗೆ ಈ ತರ ಅವನಿಗೆ ಅನ್ಯಾಯ ಮಾಡ್ಯಾನ, ಅವನಿಗೆ ನ್ಯಾಯ ಸಿಕ್ಕದ ಅಂತ ಹೇಳಿ ಎಲ್ಲೂ ಕೂಡ ಉದಾಹರಣೆಗಳಿಲ್ಲ. ಇಲ್ಲಿ ಭ್ರಷ್ಟಾಚಾರ ಮಾಡ್ತಿರ್ತಾನ, ಬೇರೆ ಕಡೆ ಹೋದ್ಮೇಲೆ ಅವನಿಗೆ ಪ್ರಮೋಷನ್ ಸಿಗ್ತದಂತಂದ್ರೆ ಎಲ್ಲಿ ನಡ್ಲಿಕ್ಕತ್ತದ, ಎತ್ತ ಸಾಗ್ಲಿಕ್ಕತ್ತದ ಭಾರತ ಅಂತ. ಬರೇ ಸ್ವತಂತ್ರ ದಿನಾಚರಣೆ ಕೈಯಲ್ಲಿ ಜೆಂಡಾ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ರಾಷ್ಟ್ರಗೀತೆ ಹೇಳೋದ್ರಿಂದ ಸ್ವಾಭಿಮಾನದಿಂದ ಅವರಿಗೆ ದೇಶಾಭಿಮಾನ ಅಲ್ಲ. ಪ್ರತಿಯೊಂದಂತಲ್ಲಿ ರಕ್ತದಲ್ಲಿ ಕುದಿಬೇಕು. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ್ಯದ ಹೆಂಗ್ ಸಿಕ್ಕ್ಯದ ಅಂತಂದ್ರೆ ರಕ್ತ ಬಲಿದಾನದ ಮೇಲೆ ಸಿಕ್ಕ್ಯದ, ಅದನ್ನು ಉಳಿಸ್ಕೋಬೇಕು. ಅವ್ರು ಕಂಡಂತ ಕನಸು ಮಾಡಬೇಕು. ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಜಾತಿಯನ್ನು ಹೋಗಲಾಡಿಸಿ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬಾಳ್ಬೇಕು ಎನ್ನುವಂತ ಇಚ್ಛಾಶಕ್ತಿ ಎಲ್ರಿಗೂ ಬೇಕಲ್ಲ. ಯಾರೊಬ್ಬ ಅಮಾಯಕ ಅವನಿಗೆ ಕೆಲಸ ಆಗ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ಕಚೇರಿಗೆ ಬಂದ್ರೆ ಬೇಕಂತಲೇನೆ ಅವನ ಹತ್ರ ದುಡ್ಡು ಕೇಳ್ಬೇಕಂತಲೇನೆ ಲಂಚಕ್ಕೆ ಕೈ ಹೊಡ್ತಾನಂತಂದ್ರೆ ಅವರು ಅಧಿಕಾರಿಗಳಲ್ಲ, ದೇಶದ್ರೋಹಿಗಳು, ಬ್ರಿಟಿಷ್ DNA ಉಳ್ಳವರು. ಅಂತವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತಂದ್ರೆ ಇವತ್ತಿನ ದಿನ ಸ್ವತಂತ್ರ ದಿನದಂದು ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗ್ಯದ. ಏನು ಹಿಂದೆ ಈ ಕೆಂಪು ಮೋತಿ ಬ್ರಿಟಿಷರನ್ನ ಹೆಂಗೆ ಕ್ರಾಂತಿ ಮಾಡಿದ್ರು, ಅವ್ರನ್ನ ಹೆಂಗೆ ಬಡದು ಓಡಿಸಿದ್ರು, ಅದೇ ರೀತಿ ಇಲ್ಲಿರುವಂತಹ ಕರಿಮೂತಿ ಬ್ರಿಟಿಷ್ DNA ಇರುವಂತಹ ಅಧಿಕಾರಿಗಳಾಗ್ಲಿ, ರಾಜಕಾರಣಿಗಳಲ್ಲಿ ಅವ್ರ ವಿರುದ್ಧ ನಾವೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಮಾತಾಡಬೇಕಾಗ್ಯದ, ಅವ್ರ ವಿರುದ್ಧ ಧ್ವನಿ ಎತ್ತಬೇಕಾಗ್ಯದ. ಯಾಕಂದ್ರೆ ನಾವೇನಾದ್ರೂ ಇವತ್ತು ಧ್ವನಿ ಎತ್ತಿಲ್ಲ ಅಂತಂತಂದ್ರೆ ನಮ್ಮನ್ನು ನಾಶ ಮಾಡಿಬಿಡ್ತಾರೆ. ಹಾಗಾಗಿ ಈ ಭಾರತಕ್ಕೆ ಬಂದಂತ ಪ್ರತಿಯೊಂದು ಸಂಪತ್ತನ್ನು ಕೊಳ್ಳೆ ಹೊಡೆಯುವಂತಹ ಭ್ರಷ್ಟ ನಾಲಾಯಕ ಅಧಿಕಾರಿಗಳಾಗಲಿ, ಅದೇ ರೀತಿ ರಾಜಕಾರಣಿಗಳಾಗಲಿ ಅವ್ರ ವಿರುದ್ಧ ನಾವು ಧ್ವನಿ ಎತ್ತಿದ್ದಾಗ ಮಾತ್ರ ಪ್ರತಿಯೊಂದು ಹಂತದಲ್ಲಿ ನ್ಯಾಯ ಸಿಗ್ತದೆ. ಹಾಗಾಗಿ ಎಷ್ಟೋ ಜನರಿಗೆ ಪಾಪ ಬಹಳ ಕಷ್ಟದಿಂದ ಅನುಭವಿಸ್ಲಿಕ್ಕತ್ತಾರ, ಯಾರಿಗೂ ಕೂಡ ನ್ಯಾಯ ಸಿಗಲಾಗ್ಯದ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಎಲ್ಲರೂ ವಿಚಾರ ಮಾಡಬೇಕಾಗ್ಯದ. ಈ ಸ್ವತಂತ್ರ ಭಾರತ, ನಮ್ಮ ಸ್ವತಂತ್ರ ಹಂಗೆ ಸುಮ್ಮನೆ ಸಿಕ್ಕಿಲ್ಲ. ಎಷ್ಟೋ ಜನರು ಬಲಿದಾನದ ಮೇಲೆ ಸ್ವತಂತ್ರ ಸಿಕ್ಕ್ಯದ, ಅದನ್ನು ಉಳಿಸ್ಕೋಬೇಕು. ಬರೀ ಒಂದು ದಿನಕ್ಕೋಸ್ಕರ ಶೋಕಿಗಾಗಿ ಭಾರತ ಧ್ವಜ ಹಾಕಿ ಜೈ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂದ್ರೆ ಆಗಲ್ಲ.
ಪ್ರತಿ ಹಂತದಲ್ಲಿ ರಕ್ತ ಕುದಿತಿರ್ಬೇಕು. ನಮ್ಮ ಪೂರ್ವಜರು ಇದಕ್ಕೋಸ್ಕರ ನಾವು ಪ್ರಾಣ ಕೊಟ್ಟರ, ಹಾಗಾಗಿ ಇದಕ್ಕೋಸ್ಕರ ನಾವು ಕರೆಕ್ಟಾಗಿ ಸ್ವಾಭಿಮಾನದಿಂದ ನಾವು ಬದುಕಬೇಕು ಎನ್ನುವ ನಿಟ್ಟಿನಾಗ ನಾವು ಎಲ್ಲರೂ ಕೂಡ ಬದುಕಬೇಕಾಗ್ಯದ. ಅವಾಗ ಮಾತ್ರ ನಿಜವಾದ ಸ್ವತಂತ್ರಕ್ಕೆ ಅರ್ಹರಾಗ್ತೀವಿ. ನಾವು ಕೂಡ ದೇಶ ಪ್ರೇಮಿ ಅಂತ ಹೇಳಕ್ಕೊಂದು ಲಾಯಕ್ ಬರ್ತದೆ. ಅದನ್ನು ಬಿಟ್ಟು ಬರೀ ಡೊಂಬರಾಟ ಮಾಡೋದಕ್ಕೆ ಕಲ್ತಿದ್ವಿ, ಮಾಡೋದೆಲ್ಲ ಹಲ್ಕಟ್ಗಿರಿ ಕೆಲಸ. ಅದ್ರ ಕೈಯಲ್ಲಿ ಭಾರತ ಧ್ವಜ ಹಿಡ್ಕೊಂಡು ಒಂದೇ ಮಾತ್ರ ಹಾಡುಗಳು ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಬರ್ತಿರ್ತೀವಿ. ಅದು ಅಲ್ಲ, ನಾವು ನಿಜವಾದ ಭಾರತೀಯರ ಎನಿಸ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಮನಸ್ಸಲ್ಲಿ ಕಿಚ್ಚಿರಬೇಕು. ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳು ಬದುಕಬೇಕು, ಈ ಭಾರತದ ಬಗ್ಗೆ ವಿಚಾರ ಮಾಡಬೇಕು. ಎಲ್ಲರೂ ಕೂಡ ಸಮಾನತೆಯಿಂದ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಸಹೋದರತ್ವವನ್ನು ಬೆಳೆಸ್ಕೋಬೇಕು. ಈ ನಿಟ್ಟಿನಾಗ ನಾವೆಲ್ಲರೂ ಕೂಡ ಭಾರತಕ್ಕೆ ಒಗ್ಗಟ್ಟಾಗಿ ನಡೆದ್ರೆ ಮಾತ್ರ ಈ ಸ್ವತಂತ್ರಕ್ಕೆ ಒಂದು ಅರ್ಥ ಸಿಗ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗ್ಯದ. ಆದರೂ ಸಹಿತ ನಾವು ಸ್ವತಂತ್ರ ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಆದ್ರೆ ಪ್ರತಿ ಹಳ್ಳಿಯಲ್ಲೂ ನೋಡ್ರಿ ಎಂಥ ಪರಿಸ್ಥಿತಿ ಅಂತೇಳಿ. ಸ್ವತಂತ್ರ ಸಿಕ್ಕಿ 80 ವರ್ಷ ಆದರೂ ಸಹಿತ ಇನ್ನೂ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಪ್ರತಿಯೊಂದು ರೋಡ್ ಸರಿ ಇಲ್ಲ, ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳಿಲ್ಲ, ಸರ್ಕಾರಿ ಶಾಲೆಗಳ ಕುಸಲಿಕತ್ತವ. ಪ್ರತಿಯೊಂದಂತ ಸರ್ಕಾರಿ ಶಾಲೆಗಳಲ್ಲಿ ಮೇಷ್ಟ್ರು ಬರ್ತಾ ಇಲ್ಲ, ಮೇಷ್ಟ್ರು ಇದ್ರು ಸಹಿತ ಅವ್ರಿಗೆ ಪಾಠ ಮಾಡಕ್ ಬರ್ತಾ ಇಲ್ಲ. ಅಂತ ಅಯೋಗ್ಯರು ಏನಪ್ಪಾ ಅಂದ್ರೆ ದೇಶ ಆಳ್ಲಕತ್ತಾರಂತಂದ್ರೆ ಯಾವ ರೀತಿ ಎತ್ತ ಸಾಗ್ಲಕತ್ತದ ಭಾರತ ಅಂತೇಳಿ. ಹಾಗಾಗಿ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತರು ಕೂಡ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ಎಲ್ಲರೂ ಕೂಡ ಪ್ರಜ್ಞಾವಂತರು ವಿಚಾರ ಮಾಡಬೇಕಾಗಿದೆ. ಈ ಸಲ ಬರುವಂತ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಪಾರದರ್ಶಕವಾಗಿ ಪ್ರತಿಯೊಬ್ಬರು ಕೂಡ ದೇಶ ಪ್ರೇಮಿಗಳು ಚುನಾವಣೆಗೆ ನಿಂತು ನಾವೆಲ್ಲರೂ ಕೂಡ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ಸಂಕಲ್ಪ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಯುವಕರು ವಿಚಾರ ಮಾಡಬೇಕಾಗಿದೆ. ಅದೇ ರೀತಿ ಇಲ್ಲಿರುವಂತಹ ಕೆಲವು ಯುವಕರು ಕೂಡ ಪ್ರತಿಯೊಂದು ಹಂತದಲ್ಲಿ ಪಾರದರ್ಶಕವಾಗಿ ಒಂದೇ ₹1 ಭ್ರಷ್ಟಾಚಾರ ಮಾಡಲಾರ್ದೇ ನಾವು ಅಧಿಕಾರ ಆಡಳಿತ ಮಾಡ್ತೀವಿ ಅನ್ನುವಂಥ ನಿಟ್ಟಿನಾಗ MLA ಗಳಾಗಬೇಕಾಗ್ಯದ, MP ಗಳಾಗಬೇಕಾಗ್ಯದ. ಆದರೆ ಈಗಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂತಂದ್ರೆ, ಯಾರಾದ್ರೂ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಬಿಸಿನೆಸ್ ಮ್ಯಾನ್ ಇದ್ದ ಅಂತಂದ್ರೆ ಅವನ ಮಗ ಮಾತ್ರ MLA. ಯಾರಾದ್ರೂ ದೊಡ್ಡ MLA ಇದ್ದ, ಹಿರಿಯ MLA ರಾಜಕಾರಣಿ ಇದ್ದ ಅಂತಂದ್ರೆ ಅವನ ಮಗ ಮಾತ್ರ MLA ಆಗ್ತಾನ, ಸಚಿವ ಆಗ್ತಾನ, MP ಆಗ್ತಾನ. ರಾಜಕೀಯ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಹಸ್ತಾಂತರ ಯಾರಿಗಂತಂದ್ರ ದೊಡ್ಡ ಶ್ರೀಮಂತರಿಗೆ ಮಾತ್ರ ಅಧಿಕಾರ ಇದೆ, ಹೊರತಾಗಿ ಒಬ್ಬ ಬಡವನಿಗೆ ಮಾತ್ರ ಅಧಿಕಾರ ಸಿಗ್ತಾ ಇಲ್ಲ. ಕಾರಣ ಏನು ಅಂತಂತಂದ್ರೆ ಇದು ಬಂಡವಾಳಶಾಹಿಗಳದ ಒಂದು ದುನಿಯಾದ. ಹಾಗಾಗಿ ಇಷ್ಟೆಲ್ಲ ನಡೀತಿದ್ರು ಸಹಿತ ಅವರಿಗೆ ಜೈಕಾರ ಹೊಡ್ಕೊಂಡು ಅವ್ರು ಗುಲಾಮಗಿರಿ ಮಾಡ್ತಾ ಬರ್ತಾ ಇದಾರಲ್ಲ ಜನರು, ಇವರು ಕೂಡ ಬದಲಾವಣೆ ಆಗ್ಬೇಕಾಗಿದೆ. ನಾವು ₹100, ₹500 ದುಡ್ಡು ತಗೊಂಡು ಖಂಡ ಹೆಂಡ ತಿಂದು ಅವರಿಗೆ ಓಟ್ ಹಾಕಿದೀವಲ್ಲ, ಇದು ಒಂದು ದೊಡ್ಡ ದುರಂತದ. ಹಾಗಾಗಿ ನಾವು ಸ್ವಾಭಿಮಾನ ಮಾಡಬೇಕು. ನಾವು ಏನು ಮಾಡಬೇಕಾಗಿಲ್ಲ. ನಾವು ದೇಶ ಪ್ರೇಮಿಗಳಾದ್ರ ಇನ್ಮೇಲಾದ್ರೂ ಬದಲಾಗೋಣ. ಹಿಂದೆ ಏನಾಯ್ತೋ ಆಯ್ತು, ಆದ್ರೆ ಇವತ್ತಿನಿಂದ ನಾವೆಲ್ಲ ಬದಲಾವಣೆ ಆಗ್ಬೇಕು. ಪ್ರತಿಯೊಂದು ಹಂತದಲ್ಲಿ ಯಾರಾದ್ರೂ ಚುನಾವಣೆಗೆ ಬಂದ್ರೆ ನಾವು ಯಾವ ರೀತಿಯಲ್ಲಿ ಖಂಡ ಹೆಂಡ ತಗೊಳ್ಳಾರ್ದೆ ನಾವು ನಿಮಗೆ ಓಟ್ ಹಾಕ್ತೀವಿ, ನೀನು ನಿಯತ್ತಾಗಿ ಕರೆಕ್ಟಾಗಿ ಕೆಲಸ ಮಾಡು ಅನ್ನುವಂಥ ಕೇಳುವಂಥ ಸ್ವಾಭಿಮಾನಿಗಳು ಬರಬೇಕಾಗಿದೆ. ಒಂದ್ ವೇಳೆ ಅವನೇನಾದ್ರೂ ಮಾಡಿಲ್ಲ ಅಂತಂತಂದ್ರೆ ಅವನಿಗೆ ಕತ್ತಿಪಟ್ಟಿ ಹಿಡಿದ್ಬಿಟ್ಟು ಯಾಕೆ ಮಾಡಲಿಲ್ಲೇ ಅನ್ನುವಂತಹ ಒಂದು ತಾಕತ್ತು ಬೆಳೆಸೋದಾಗ ಮಾತ್ರ ನಮ್ಮ ಭಾರತ ಪ್ರತಿಯೊಂದು ಹಂತದಲ್ಲಿ ಭವ್ಯ ಆಗ್ತದೆ. ಗ್ರಾಮ ಪಂಚಾಯತಿ ಪ್ರತಿಯೊಂದು ಹಂತದಲ್ಲಿ ಸುಧಾರಣೆ ಆಗ್ತದೆ. ಗ್ರಾಮ ಪಂಚಾಯತಿ ಹಳ್ಳಿಗಳ ಸುಧಾರಣೆ ಆದ್ರೆ ದಿಲ್ಲಿ ಸುಧಾರಣೆ ಆಗ್ತದೆ. ಯಾಕಂದ್ರೆ ದಿಲ್ಲಿಯಲ್ಲಿ ನೋಡೋಕೆ ಮಾತ್ರ ಮ್ಯಾಲೆಲ್ಲ ದೊಡ್ಡ ದೊಡ್ಡ ಚಲೋ ಬಟ್ಟೆ ಹಾಕೊಂಡು ಐರನ್ ಮಾಡ್ಕೊಂಡು ಹೋಗ್ತೀವಿ, ಆದ್ರೆ ಒಳಗಡೆ ಮಾತ್ರ ಗಲೀಜಿದೆ. ಹಾಗಾಗಿ ದೆಹಲಿ ಬಹಳ ಚಲೋ ಕಾಣಿಸ್ತದ, ಆದ್ರೆ ಒಳಗಿರುವಂತಹ ಹಳ್ಳಿಗಳೇನಿದಾವಲ್ಲ ಅವೆಲ್ಲ ಕಳಪೆ ಆದ್ರೂ ಕೂಡ ದೆಹಲಿಗೆ ಬೆಲೆ ಬರಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಳ್ಳೆ ಭಾರತ ಕಟ್ಟಬೇಕು ಅಂತಂದ್ರೆ ಒಳ್ಳೆ ಹಳ್ಳಿ ನಿರ್ಮಾಣ ಆಗಬೇಕು. ಹಳ್ಳಿಯಲ್ಲಿರುವಂಥ ಯುವಕರು ಎಲ್ಲರೂ ಕೂಡ ಜಾಗೃತಿ ಆಗಬೇಕು ಆಗ್ಯದ. ಎಲ್ಲಿ ಅನ್ಯಾಯ ಆದರೂ ಸಹಿತ ಅದರ ವಿರುದ್ಧ ಧ್ವನಿ ಎತ್ತಬೇಕಾಗ್ಯದ ಅಂತ ಹೇಳ್ಬಿಟ್ಟು ಈ ಸ್ವತಂತ್ರ ಭಾರತದ ಬಗ್ಗೆ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನೀವು ಏನು ತಗೊಳ್ರಿ, ಒಳ್ಳೇದು ತಗೊಳ್ರಿ. ನಾನು ಇರುವಂಥ ಕೆಟ್ಟದ್ದು ಯಾವುದಾದ್ರೂ ನಾನು ಏನಾದ್ರೂ ಹೇಳಿದ್ರೆ ಅಂತಂದ್ರೆ ಬಿಡ್ರಿ. ಪ್ರತಿಯೊಬ್ಬರು ಕೂಡ ಕ್ರಾಂತಿ ಮಾಡುವಂಥ ಅವಶ್ಯಕತೆ ಅದ. ಹಿಂದೆ ಏನು ನಮ್ಮ ಸ್ವತಂತ್ರ ಹೋರಾಟಗಾರರು ಈ ಕೆಂಪು ಬಿಳಿಯ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡಿದ್ರು, ಆದ್ರೆ ಅದೇ DNA ಇರುವಂಥ ಲಂಚಬಾಕರು ನಮಗೆ ಪ್ರತಿ ಕ್ಷಣ ಅನ್ಯಾಯ ಮಾಡಿರುವಂತಹ ಕೆಟ್ಟ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗ್ಯದ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗ್ಯದ. ನಮಸ್ಕಾರ.